ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಜನಿಸಿದಾಗ ಜರುಗಿರುವ ಸಂಘಟನೆಗಳೇನೆಂದು ನಿಮ್ಮೊಂದಿಗೆ ಕ್ಲುಪ್ತವಾಗಿ ಹಂಚಿಕೊಳ್ಳಬೇಕೆಂದು ಬಯಸುತ್ತೇನೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ. ಯೇಸು ಕ್ರಿಸ್ತನು ಎಲ್ಲಿ ಜನಿಸಿದರೆಂದು, ಯಾವಾಗ ಜನಿಸಿದರೆಂದು, ಯಾವ ಸ್ಥಳದಲ್ಲಿ ಜನಿಸಿದರೆಂದು ಸ್ಪಷ್ಟವಾಗಿ ಬರೆಯಲಾಗಿದೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟುಮಾಡುವಂತಹ ಶುಭ ಸಮಾಚಾರವನ್ನು ಇಂದು ನಾನು ನಿಮಗೆ ತಿಳಿಸುತ್ತೇನೆ ಎಂದು ಹೇಳುತ್ತಾನೆ. ಯೇಸು ಕ್ರಿಸ್ತನ ಕುರಿತಾದ ವಾರ್ತೆ ಶುಭವಾರ್ತೆಯಾಗಿದೆ, ಸಂತೋಷಕರವಾದ ವಾರ್ತೆಯಾಗಿದೆ, ಸಮಸ್ತ ಪ್ರಜೆಗಳಿಗೆ ಸುವಾರ್ತೆಯಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ನಾವು ವಾರ್ತೆ ಕೇಳ್ತಾ ಇರ್ತೇವೆ. ಕಳೆದ 1.5 ವರ್ಷ ಮೇಲ್ಪಟ್ಟು ಕೊರೋನಾ ವಾರ್ತೆ ಕೇಳ್ತಾ ಇದ್ದೇವೆ. ಈ ಕೊರೋನಾದ ಕುರಿತಾದ ವಾರ್ತೆ ನಮ್ಮೆಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಭಯಭ್ರಾಂತಿಗೊಳಿಸಿರುವಂತಹ ವಾರ್ತೆಯಾಗಿತ್ತು. ಈಗ ಮತ್ತೆ ಹೊಸ ವಾರ್ತೆ ಬರುತ್ತಾ ಇದೆ. ಏನದು? ಈ ಕರೋನಾ ಮತ್ತೆ ಬರುತ್ತದೆ ಎಂದು, ಪ್ರಪಂಚದ ಕೆಲವು ದೇಶಗಳು ಅಲ್ಲಕಲ್ಲೋಲವಾಗ್ತವೆ ಎಂದು, ಮತ್ತೆ ಲಾಕ್ಡೌನ್ ಆಗ್ತದೆ ಎಂದು. ಈ ವರ್ಷವಿಡೀ ನಾವು ನಾರ್ತ್ನಿಂದಾಗಲಿ, ಈಸ್ಟ್ನಿಂದಾಗಲಿ, ವೆಸ್ಟ್ನಿಂದಾಗಲಿ, ಸೌತ್ನಿಂದಾಗಲಿ ನಾವು ಕೇಳಿರುವ ವಾರ್ತೆಯಲ್ಲ, ಭಯ ಹುಟ್ಟಿಸಿದ ವಾರ್ತೆಯಾಗಿತ್ತು. ಬ್ರೇಕಿಂಗ್ ನ್ಯೂಸ್. ಯಾವುದು ಆ ಬ್ರೇಕಿಂಗ್ ನ್ಯೂಸ್? ದಯವಿಟ್ಟು ಕೇಳಿರಿ ಫ್ರೆಂಡ್ಸ್. ನ್ಯೂಸ್ ಎಂದು ನಾವು ಹೇಳ್ತೇವಲ್ಲವೇ? ಎನ್ ಅಂದ್ರೆ ನಾರ್ತ್, ಇ ಅಂದ್ರೆ ಈಸ್ಟ್, ಡಬ್ಲ್ಯೂ ಅಂದ್ರೆ ವೆಸ್ಟ್, ಎಸ್ ಅಂದ್ರೆ ಸೌತ್. ಅಂದರೆ ನಾರ್ತ್ನಿಂದ, ಈಸ್ಟ್ನಿಂದ, ವೆಸ್ಟ್ನಿಂದ, ಸೌತ್ನಿಂದ ಸಹಜವಾಗಿ ಈ ನ್ಯೂಸ್ ಮೀಡಿಯಾದವರು ಶೇಖರಿಸುವಂಥದ್ದೇ ನ್ಯೂಸ್ ಆಗಿದೆ. ಈ ದಿನ ನಾರ್ತ್ನಿಂದ, ಈಸ್ಟ್ನಿಂದ, ವೆಸ್ಟ್ನಿಂದ, ಸೌತ್ನಿಂದ ಬರುವಂತಹ ಈ ವಾರ್ತೆಗಳೆಲ್ಲ ನಮ್ಮನ್ನು ಬ್ರೇಕ್ ಮಾಡುತ್ತಿವೆ. ನಮಗಿರುವ ಪ್ರಶಾಂತತೆಯನ್ನು ಬ್ರೇಕ್ ಮಾಡುತ್ತಿವೆ. ಪ್ರಶಾಂತವಾಗಿರುವ ಜೀವಿತಗಳನ್ನು ತುಂಡು ತುಂಡಾಗಿ ಮಾಡುತ್ತಿವೆ. ಆದರೆ ಕೇಳಿ ಪ್ರಿಯರೇ, ಆ ದಿನ ದೂತನು ಕೊಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಪ್ರಶಾಂತತೆಯನ್ನು ತುಂಡು ತುಂಡಾಗಿ ಮಾಡುವ ಬ್ರೇಕಿಂಗ್ ನ್ಯೂಸ್ ಆಗಿರಲಿಲ್ಲ. ಮನುಷ್ಯರನ್ನು ಗಾಬರಿಗೊಳಿಸುವಂತಹ ಬ್ರೇಕಿಂಗ್ ನ್ಯೂಸ್ ಆಗಿರಲಿಲ್ಲ. ಮನುಷ್ಯರಲ್ಲಿರುವ ನೆಮ್ಮದಿಯನ್ನು ತೊಲಗಿಸಿಬಿಡುವಂತಹ ಬ್ರೇಕಿಂಗ್ ನ್ಯೂಸ್ ಆಗಿರಲಿಲ್ಲ. ದೇವದೂತನು ಹೇಳುವ ವಾರ್ತೆಯನ್ನು ಗೊತ್ತಾ? ನಿಮ್ಮೆಲ್ಲರಿಗೆ ಮಹಾ ಸಂತೋಷವನ್ನುಂಟು ಮಾಡುವಂತಹ ಶುಭವಾರ್ತೆ ಅನ್ನುತ್ತಾನೆ. ದಯವಿಟ್ಟು ಕೇಳಿ ಪ್ರಿಯರೇ, ನಾರ್ತ್ನಿಂದ, ಈಸ್ಟ್ನಿಂದ, ವೆಸ್ಟ್ನಿಂದ, ಸೌತ್ನಿಂದ ಬರುವಂತಹ ನ್ಯೂಸ್ಗಳೆಲ್ಲ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತವೆ. ಆದರೆ ಪರಲೋಕದಿಂದ ಯಾವುದಾದರೂ ಒಂದು ವಾರ್ತೆ ಬರುವುದಾದರೆ ಅದು ಗುಡ್ ನ್ಯೂಸ್ ಆಗಿರುತ್ತೆ, ಅದು ಗ್ಲಾಡ್ ನ್ಯೂಸ್ ಆಗಿರುತ್ತೆ, ಅದು ಗ್ಲೋಬಲ್ ನ್ಯೂಸ್ ಆಗಿರುತ್ತೆ. ಅದು ಸಂತೋಷಕರವಾದ ವಾರ್ತೆಯಾಗಿದೆ, ಅದು ಸುವಾರ್ತೆಯಾಗಿದೆ, ಅದು ಸಮಸ್ತ ಜನರಿಗೆಲ್ಲ ಸಂತೋಷವನ್ನುಂಟು ಮಾಡುವ ವಾರ್ತೆಯಾಗಿದೆ. ಅಷ್ಟಕ್ಕೂ ಯಾವುದು ಆ ವಾರ್ತೆ? ಯೇಸು ಕ್ರಿಸ್ತನು ಜನಿಸಿದ್ದಾರೆ. ಲೋಕರಕ್ಷಕನು ಜನಿಸಿದ್ದಾನೆ. ಮನುಷ್ಯರನ್ನು ಸೃಷ್ಟಿಸಿರುವ ದೇವರು ಪರಲೋಕದಿಂದ ಇಳಿದು ಬಂದು ಭೂಲೋಕದ ಮೇಲೆ ಜನಿಸಿದ್ದಾರೆ. ಅದಕ್ಕೆ ಪರಲೋಕದಿಂದ ದೇವದೂತರ ಸಮೂಹವು ಬಂದು ಸ್ತುತಿಗಾನ ಮಾಡುತ್ತಿರುವಾಗ ದೇವದೂತನು ಪ್ರಕಟಿಸಿರುವ ವಾರ್ತೆಯೇ ಯಾವುದು ಗೊತ್ತಾ? ಈ ದಿನ ನಿಮಗೋಸ್ಕರ ಲೋಕ ರಕ್ಷಕನು ಜನಿಸಿದ್ದಾನೆ. ಆತನ ಹೆಸರು ಕರ್ತನಾದ ಯೇಸು ಕ್ರಿಸ್ತನು. ಇದೇ ಸುವಾರ್ತೆಯಾಗಿದೆ, ಶುಭವಾರ್ತೆಯಾಗಿದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದಿದ್ದಾರೆ ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು. ಅದಕ್ಕೆ ಉತ್ತರಿಸುವ ಪ್ರಯತ್ನ ಮಾಡ್ತೇನೆ, ಕೇಳಿರಿ. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಬಟ್ಟೆ ಬೇಕಾದ್ರೆ ಎಲ್ಲಿಗೆ ಹೋಗ್ತೀರಿ? ಬಟ್ಟೆ ಅಂಗಡಿಗೆ ಹೋಗ್ತೀರಿ. ಬಂಗಾರ ಬೇಕಾದಾಗ ಎಲ್ಲಿಗೆ ಹೋಗ್ತೀರಿ? ಬಂಗಾರದ ಅಂಗಡಿಗೆ ಹೋಗ್ತೀರಿ. ಬೈಕ್ ಬೇಕಾದಾಗ ಎಲ್ಲಿಗೆ ಹೋಗ್ತೀರಿ? ಬೈಕ್ ಶೋರೂಮ್ಗೆ ಹೋಗ್ತೀರಿ. ಈ ದಿನ ನಿಮಗೆ ವಸ್ತು ಬೇಕಾದರೂ, ವಸ್ತ್ರ ಬೇಕಾದರೂ, ವಾಹನ ಬೇಕಾದರೂ ಅವು ನಿಮಗೆ ದೊರಕುವ ಸ್ಥಳಗಳಿವೆ. ಆದರೆ ವಸ್ತುಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ವಸ್ತ್ರಗಳಾಗಿರ್ಬೋದು, ಅವು ಕೊಡುವಂತಹ ಸಂತೋಷ ಅಲ್ಪಕಾಲ ಆಗಿದೆ. ಸ್ವಲ್ಪ ಹೊತ್ತಿನ ಸಂತೋಷ ಮಾತ್ರ ಆಗಿದೆ. ನಿಮಗೆ ಗೊತ್ತಿದೆಯೇ ಇಲ್ಲವೋ, ಟೆನ್ನಿಸ್ ಪ್ರಪಂಚದಲ್ಲಿ ಕ್ರಿಸ್ ಎವರ್ಟ್ ಎಂಬ ಒಬ್ಬ ಪ್ರಪಂಚ ಚಾಂಪಿಯನ್ ಇರ್ತಾ ಇದ್ದಳು. ಮಾರ್ಟಿನ್ ನವತ್ರಿವೆಲ್ಲಾ ಹಾಗೆ ಕ್ರಿಸ್ ಎವರ್ಟ್, ಸಬಾರ್ಟಿನ್ ಎನ್ನುವವರೆಲ್ಲ ಇರ್ತಾ ಇದ್ರು. ಕ್ರಿಸ್ ಎವರ್ಟ್ ಪ್ರಪಂಚ ಚಾಂಪಿಯನ್ ಎಂದು ಕರೆಯಲ್ಪಟ್ಟ ಕಾಲದಲ್ಲಿ ಒಬ್ಬ ಚಿಕ್ಕ ಹುಡುಗಿ, 16-17 ಇಯರ್ಸ್ ವಯಸ್ಸುಳ್ಳ ಒಬ್ಬ ಚಿಕ್ಕ ಹುಡುಗಿ ಆ ಕ್ರಿಸ್ ಎವರ್ಟ್ಗೆ ವಿಂಬಲ್ಡನ್ ಚಾಂಪಿಯನ್ ಅಲ್ಲಿ ಸೋಲಿಸಿದಳು.
ಪ್ರಪಂಚ ಚಾಂಪಿಯನ್ ಆಗಿರುವ ಕ್ರಿಸ್ ಎವರ್ಟ್ಗೆ ಆ ಚಿಕ್ಕ ಹುಡುಗಿ ಸೋಲಿಸಿದ ಕೂಡಲೇ ಮೀಡಿಯಾದವರು ಡೊಂಗರ ಸಾರಿದ್ರು. ಸೋಲಿನ ಪಾಲಾದ ಕ್ರಿಸ್ ಎವರ್ಟ್ ಅವರು ಹೊರಟೋದ್ರು. ಆದರೆ ಗೆದ್ದಿರುವ ಆ ಹುಡುಗಿ ಸಂತೋಷದಿಂದ ಆನಂದದಿಂದ ಕುಣಿದು ಕೂಗಾಡಿದಳು. ಮೀಡಿಯಾದವರು ಬಂದು ಕೇಳ್ತಾರೆ, ಈಗ ನೀನು ಹೇಗೆ ಫೀಲ್ ಮಾಡ್ತಾ ಇದ್ದೀ ಎಂದು ಕೇಳಿದಾಗ ಆ ಹುಡುಗಿ ಕೊಟ್ಟ ಉತ್ತರ ಏನ್ ಗೊತ್ತಾ? ಪ್ರಪಂಚವನ್ನೇ ಜಯಿಸಿದಂತಹ ಆನಂದವನ್ನೇ ಫೀಲ್ ಮಾಡ್ತಿದ್ದೇನೆ ಅಂದಳು. ನಿಜವೇ, ಯಾಕೆಂದರೆ ಆಗ ಕ್ರಿಸ್ ಎವರ್ಟ್ ಪ್ರಪಂಚದ ಚಾಂಪಿಯನ್ ಆಗಿದ್ದಳು. ಆ ಪ್ರಪಂಚ ಚಾಂಪಿಯನ್ ಆಗಿರುವವಳನ್ನೇ ಗೆದ್ದಾಗ ಆ ಟೆನ್ನಿಸ್ ಪ್ಲೇಯರ್, ಯಂಗ್ ಟೆನ್ನಿಸ್ ಪ್ಲೇಯರ್, ಆಕೆಯ ವಿರುದ್ಧ ಜಯಿಸಿರುವುದರಿಂದ ಪ್ರಪಂಚವನ್ನೇ ಜಯಿಸಿದ್ದೇನೋ ಎಂಬುವಂತೆ ಜಯಘೋಷ ಮಾಡಿದಳು. ಮತ್ತೆ ಅರ್ಧ ಗಂಟೆ ಆದ ನಂತರ ಮೀಡಿಯಾದವರು ಬಂದು ಆಕೆಗೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಅದೇನೆಂದರೆ, ಮುಂಚೆ ನಿನಗೊಂದು ಪ್ರಶ್ನೆ ಕೇಳಿದೆವು, ಈಗ ಹೇಗೆ ಫೀಲ್ ಮಾಡ್ಕೊಳ್ತಾ ಇದ್ದೀಯ ಅಂದಾಗ ಪ್ರಪಂಚವನ್ನೇ ಗೆದ್ದಿರುವಷ್ಟು ಫೀಲ್ ಆಗ್ತಿದ್ದೇನೆ ಎಂದು ಹೇಳಿದಿರಲ್ಲವೇ? ಹೌದು ಹೇಳಿದೆ. ಆ ಫೀಲಿಂಗ್ ನಿಮಗೆ ಎಷ್ಟೊತ್ತಿದೆ ಎಂದು ಕೇಳಿದ್ರೆ, ಎಷ್ಟೊತ್ತಿರೋದ? ಒಂದು 2 ಮಿನಿಟ್ಸ್ ಇತ್ತು ಅಂದಳು. ಎಷ್ಟೊತ್ತಿತ್ತಂತೆ? ಕೇವಲ 2 ಮಿನಿಟ್ಸ್ ಇತ್ತಂತೆ. ಆಗ ಮೀಡಿಯಾದವ್ರು ಕೇಳ್ತಾರಂತೆ, ಈಗ ನಿನಗೆ ಹೇಗಿದೆ ಅಂದಾಗ ಬಹಳ ಆಯಾಸವಾಗಿದ್ದೇನೆ ಅಂದಳು. ಬಹಳ ಟಯರ್ಡ್ ಆಗಿದ್ದೇನೆ, ಬಹಳ ದಣಿದಿದ್ದೇನೆ ಅಂದಳು. ಏನ್ ಮಾಡ್ಬೇಕಂದ್ಕೊಂಡಿದ್ದೀರಿ ಅಂದ್ರೆ, ರೆಸ್ಟ್ ಮಾಡಬೇಕಂದ್ಕೊಂಡಿದ್ದೇನೆ ಅಂದಳು. ಪ್ರಪಂಚದ ಚಾಂಪಿಯನನ್ನೇ ಸೋಲಿಸಿರುವಾಗ ಆ ಅನುಭವ, ಆ ಸಂತೋಷ ಕೇವಲ ಎಷ್ಟೊತ್ತಿತ್ತು ಗೊತ್ತಾ ನಿಮಗೆ? 2 ಮಿನಿಟ್ಸ್. ಈ ಲೋಕದ ಜಯ ಮನುಷ್ಯರಿಗೆ ಕೊಡುವಂತಹ ಸಂತೋಷ ಬಹಳ ಅಲ್ಪಕಾಲ ಆಗಿರುತ್ತೆ. ಬೋರಿಸ್ ಬೆಕರ್ ಪ್ರಪಂಚದ ಚಾಂಪಿಯನ್ ಆಗಿ 16-17 ವರ್ಷದ ವಯಸ್ಸಲ್ಲಿಯೇ ವಿಂಬಲ್ಡನ್ ಚಾಂಪಿಯನ್ ಆಗಿ ಅವತರಿಸಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ನಮೂದಿಸಿಕೊಂಡ್ರು. ಅದೇ ಬೋರಿಸ್ ಬೆಕರ್ ದುಡ್ಡು ಸಂಪಾದಿಸಿದ, ಫೇಮಸ್ ಹೀರೋಯಿನ್ ಜೊತೆ ಫ್ರೆಂಡ್ಶಿಪ್ ಮಾಡಿದ, ಲೆಕ್ಕವಿಲ್ಲದಷ್ಟು ದುಡ್ಡಿತ್ತು, ಲೆಕ್ಕವಿಲ್ಲದಷ್ಟು ಸ್ನೇಹಿತರಿದ್ರು, ಐಷಾರಾಮಿನಿಂದ ಜೀವಿಸುವುದಕ್ಕಾಗಿ, ಸಂತೋಷದಿಂದ ಸಮಯ ಕಳೆಯುವುದಕ್ಕಾಗಿ, ಇಷ್ಟ ಬಂದ ರೀತಿಯಲ್ಲಿ ಬದುಕುವುದಕ್ಕಾಗಿ ರೂಢಿ ಮಾಡಿಕೊಂಡ. ಒಂದು ದಿವಸ ಬ್ರೇಕಿಂಗ್ ನ್ಯೂಸ್ ಬಂತು. ಬ್ರೇಕಿಂಗ್ ನ್ಯೂಸಲ್ಲಿ ಬಂದಿತ್ತು. ಅದೇನೆಂದರೆ, ಬೋರಿಸ್ ಬೆಕರ್ ಆತ್ಮಹತ್ಯೆ ಪ್ರಯತ್ನ ಮಾಡಿದಾನೆಂದು. ಪ್ರಪಂಚವೇ ಗಾಬರಿಗೊಂಡಿತು. ಯಾಕೆಂದರೆ ಬೋರಿಸ್ ಬೆಕರ್ ಎನ್ನುವಂತಹ ಚಾಂಪಿಯನ್ ಆತ್ಮಹತ್ಯೆ ಪ್ರಯತ್ನ ಮಾಡುವುದೇನು? ಆತ್ಮಹತ್ಯೆ ಪ್ರಯತ್ನ ಮಾಡಿದರೂ ಕೂಡ ಮರಣ ಹೊಂದಲಿಲ್ಲ, ಪ್ರಾಣ ಉಳಿಕೊಂಡಿತು. ಆನಂತರ ಮೀಡಿಯಾದವರು ಬಂದು ಕೇಳ್ತಾರೆ, ಏನೆಂದು ಗೊತ್ತಾ? ಬೋರಿಸ್ ಬೆಕರ್ ಪ್ರಪಂಚದಲ್ಲಿ ದೊಡ್ಡ ಹೆಸರು ಸಂಪಾದಿಸಿದ್ರಿ. ಹೌದು, ವರ್ಲ್ಡ್ ಚಾಂಪಿಯನ್ ಎಂಬ ಹೆಸರು ಸಂಪಾದಿಸಿದ್ದೇನೆ. ಹೆಸರಿನೊಂದಿಗೆ ಬೇಕಾದಷ್ಟು ದುಡ್ಡು ಕೂಡ ಸಂಪಾದಿಸಿದ್ದೀರಿ. ಹೌದು, ಯವನ ಪ್ರಾಯದಲ್ಲಿ, ಚಿರುಪ್ರಾಯದಲ್ಲಿ ಬೇಕಾದಷ್ಟು ದುಡ್ಡು ಸಂಪಾದಿಸಿದ್ದೇನೆ ಅಂದ್ರು. ಹೆಸರಿನೊಂದಿಗೆ, ದುಡ್ಡಿನೊಂದಿಗೆ, ನಿನಗೆ ಬೇಕಾಗಿರುವಂತಹ ಸುಂದರವಾಗಿರುವ ಹೀರೋಯಿನ್ಸ್ನೊಂದಿಗೆ ಐಷಾರಾಮಿನಿಂದ ತಿರುಗುವ ಭೋಗವನ್ನು ಸಂಪಾದಿಸಿದೆ ಅಂದಾಗ ಹೌದು ಅಂದ. ಪ್ರಪಂಚದಲ್ಲಿರುವಂತಹ ಸುಂದರವಾಗಿರುವ ಹುಡುಗಿಯರೊಂದಿಗೆ ನಾನು ಸ್ನೇಹ ಮಾಡಿದೆ ಅಂದ. ಇಷ್ಟು ಸುಖ ಭೋಗ ಹೊಂದಿಕೊಂಡಿರುವ ನೀನು ಯಾಕೆ ಸಾಯಬೇಕಂದಿದ್ದೀರಿ ಎಂದು ಪ್ರಶ್ನಿಸಿದಾಗ ಅವನು ಉತ್ತರಿಸಿದ್ದೇನ್ ಗೊತ್ತಾ? ನನಗೆ ದುಡ್ಡಿದೆ, ನನಗೆ ಹೆಸರಿದೆ, ಸುಖ ಭೋಗಗಳಿಗೆ ಯಾವ ಕೊರತೆ ಇಲ್ಲದ ಜೀವಿತ ಇದೆ. ಆದರೆ ಇವೆಲ್ಲವುಗಳ ಮಧ್ಯ ಯಾರಿಗೂ ಗೊತ್ತಾಗಲಾರದಂತಹ ಒಂದು ಬರಿದುತನ, ಒಂದು ಎಂಪ್ಟಿನೆಸ್ ನನ್ನ ಹೃದಯದಲ್ಲಿ ಉಳ್ಕೊಂಡಿದೆ. ನನ್ನ ಹೃದಯದಲ್ಲಿ ಯಾರಿಗೂ ಹೇಳಿಕೊಳ್ಳಲಾರದಂತಹ ಒಂದು ಬರಿದುತನ, ಯಾರಿಗೂ ಹೇಳಿಕೊಳ್ಳಲಾಗದಂತಹ ಒಂದು ರೀತಿಯ ಎಂಪ್ಟಿನೆಸ್, ಅದು ದಿನೇ ದಿನೇ ನಾನು ಹೊರಲಾರದಂತಹ ಎಂಪ್ಟಿನೆಸ್ ಆಗಿ ನನ್ನನ್ನು ಕದಲಿಸಿತು ಎಂದು ಹೇಳಿದರು. ಪ್ರಿಯ ಸಹೋದರ ಸಹೋದರಿಯರೇ, ಗಮನ ಕೊಟ್ಟು ಕೇಳ್ರಿ. ಆ ಎಂಪ್ಟಿನೆಸ್ ಅವನ ಕುಡುಕತನ ಆಗಲಿ, ಆ ಎಂಪ್ಟಿನೆಸ್ ಅವನು ತಿರುಗಾಡುವುದಾಗಲಿ, ಆ ಎಂಪ್ಟಿನೆಸ್ ಅವನ ಗರ್ಲ್ ಫ್ರೆಂಡ್ಸ್ ಆಗಲಿ, ಆ ಎಂಪ್ಟಿನೆಸ್ ಅವನಿಗಿರುವ ನೇಮ್ ಅಂಡ್ ಫೇಮ್ ಆಗಲಿ, ಭರ್ತಿ ಮಾಡಲಿಕ್ಕಾಗಲಿಲ್ಲ. ಯಾವುದು ಆ ಎಂಪ್ಟಿನೆಸ್? ಒಬ್ಬ ಮನುಷ್ಯನ ಹೃದಯದಲ್ಲಿರುವ ಎಂಪ್ಟಿನೆಸ್ಗೆ ಕಾರಣ ಏನೆಂದು ಹೇಳಂತೀರಾ? ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಆ ಮನುಷ್ಯನೊಳಗೆ ವಾಸಿಸಬೇಕೆಂದು ಆ ಮನುಷ್ಯನ ಶರೀರದೊಳಗೆ ತನಗೋಸ್ಕರವೇ ಎಂದು ಒಂದು ಕೋಣೆ ನಿರ್ಮಿಸಿಕೊಂಡಿದ್ದಾರೆ. ಸಾಧಾರಣವಾಗಿ ನಾವು ಗಮನಿಸುತ್ತಾ ಇರ್ತೇವೆ, ಯಾರಾದರೂ ಒಂದು ಮನೆ ಕಟ್ಕೊಂಡಾಗ, ಒಳ್ಳೆ ಮನೆ ಕಟ್ಕೊಂಡಾಗ ಆ ಮನೆಯಲ್ಲಿ ದೇವರ ಮನೆ ಎಂದು ಒಂದು ಚಿಕ್ಕ ಕೋಣೆಯನ್ನು ಕಟ್ಟುತ್ತಾರೆ. ಏನಿದು ಎಂದು ಕೇಳಿದ್ರೆ ದೇವರ ಮನೆ ಎಂದು ಹೇಳ್ತಾರೆ. ಯಾಕೆ ಎಂದು ಕೇಳಿದ್ರೆ ಅಲ್ಲಿ ದೇವರು ನಿವಾಸಿಸ್ತಾರೆ ಎಂಬುದು ಅವರ ನಂಬಿಕೆ. ಫ್ರೆಂಡ್ಸ್, ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಆ ಮನುಷ್ಯನೊಳಗೆ ದೇವರು ನಿವಾಸಿಸಬೇಕೆಂದು, ಆ ಮನುಷ್ಯನ ಶರೀರದಲ್ಲಿ ತಾನಿರಬೇಕು ಎಂದು ದೇವರು ಮನುಷ್ಯನ ಶರೀರದಲ್ಲಿ ಒಂದು ಕೋಣೆ ನಿರ್ಮಿಸಿಕೊಂಡಿದ್ದಾರೆ. ಆ ಕೋಣೆ ಹೆಸರೇನು ಗೊತ್ತಾ? ಹೃದಯ ಆಗಿದೆ. ಆ ಹೃದಯದಲ್ಲಿ ದೇವರು ತಾನೇ ವಾಸಿಸಬೇಕೆಂದು ಆಶಿಸಿದ್ರು. ದೇವರು ಯಾವ ಮನುಷ್ಯನಲ್ಲಿರುತ್ತಾರೋ ಆ ಮನುಷ್ಯನಲ್ಲಿ ದೇವರಲ್ಲಿರುವಂತಹ ಲಕ್ಷಣಗಳು,
ದೇವರು ಹೊಂದಿಕೊಂಡಿರುವಂತಹ ಗುಣಗಳನ್ನು ಆ ಮನುಷ್ಯ ಹೊಂದಿಕೊಂಡು ಸುಖ ಸೌಖ್ಯಗಳಿಂದ, ಸಂತೋಷ ಸಮೃದ್ಧಿಗಳಿಂದ ಅಭಿವೃದ್ಧಿ ಆಗ್ತಾನೆ. ಈಗ ತಾನೇ ಹೇಳಿದೇನಲ್ಲವೇ, ನಿಮಗೆ ಬಂಗಾರ ಬೇಕಾದರೂ, ಬಟ್ಟೆ ಬೇಕಾದರೂ, ಬೈಕ್ ಬೇಕಾದರೂ, ಬೇರೆ ಏನೇ ಬೇಕಾದರೂ ಅವುಗಳನ್ನು ಮಾರುವ ಸ್ಥಳಗಳಿವೆ, ಶೋರೂಮ್ಸ್ಗಳಿವೆ. ಆದರೆ ಈ ದಿನ ಈ ಭೂಮಿಯ ಮೇಲೆ ಎಲ್ಲಾದರೂ ಒಂದು ಶೋರೂಮ್ ಇದೆಯಾ? ಸಂತೋಷ ಮಾರಾಟ ಮಾಡುವ ಶೋರೂಮ್, ಸಮಾಧಾನ ಮಾರುವಂತಹ ಶೋರೂಮ್, ಪ್ರಶಾಂತತೆ ಮಾರುವಂತಹ ಶೋರೂಮ್, ಪ್ರೀತಿಯನ್ನು, ಅನುರಾಗವನ್ನು, ಅನುಬಂಧವನ್ನು, ಆತ್ಮಿಕತೆಯನ್ನು ಮಾರುವಂತಹ ಶೋರೂಮ್ ಇದೆಯಾ? ಈ ಲೋಕದಲ್ಲಿ ಎಲ್ಲಾದರೂ ನಿಮಗೆ ಸಿಗುತ್ತಾ? ಸಿಗೋದಿಲ್ಲ. ಕಾರಣ, ಮನುಷ್ಯರಿಗೆ ಬೇಕಾದ ಸಂತೋಷ, ಸಮಾಧಾನ, ಮನುಷ್ಯರಿಗೆ ಬೇಕಾದಂತಹ ಪ್ರೀತಿ, ಅನುಬಂಧ, ಅನುರಾಗ ಇವೆಲ್ಲವೂ ಕೂಡ ದೇವರ ಲಕ್ಷಣ ಆಗಿವೆ. ದೇವರು ಮಾತ್ರವೇ ಅನುಗ್ರಹಿಸಬಲ್ಲಂತಹ ಆಶೀರ್ವಾದ ಆಗಿವೆ. ಅವು ಈ ಭೂಮಿಯ ಮೇಲೆ ದೊರಕಲು ಸಾಧ್ಯವೇ ಇಲ್ಲ. ಆ ದೇವರೇ ಮನುಷ್ಯನೊಳಗಿದ್ದು ಆ ಮನುಷ್ಯನಿಗೆ ಬೇಕಾದ ಸಂತೋಷ, ಸಮಾಧಾನವನ್ನು, ಆನಂದವನ್ನು, ಆರೋಗ್ಯವನ್ನು, ಆತ್ಮಿಕತೆಯನ್ನು, ಅನುಬಂಧವನ್ನು, ಅನುರಾಗವನ್ನು ಮನುಷ್ಯನಿಗೆ ಅನುಗ್ರಹಿಸಬೇಕು, ಮನುಷ್ಯನ ಮುಖಾಂತರ ಅನುಗ್ರಹಿಸಬೇಕು ಎಂದು ದೇವರು ಆಶಿಸಿದ್ರು ಪ್ರಿಯರೇ. ಆದರೆ ಜರುಗಿದ್ದೇನು? ಮನುಷ್ಯನ ಹೃದಯದಲ್ಲಿ ದೇವರು ಪ್ರಶಾಂತವಾಗಿ ವಾಸಿಸುವಂತಹ ಆ ದಿನಗಳಲ್ಲಿ ಮನುಷ್ಯ ಮಾಡಿರುವ ಪಾಪಿಷ್ಟ ಕಾರ್ಯಗಳಿಂದ, ಪಾಪಿಷ್ಟ ಚಟಗಳಿಂದ ತನ್ನ ಹೃದಯದೊಳಗೆ ಮನುಷ್ಯ ಪಾಪವನ್ನು ಬರಮಾಡಿಕೊಂಡ, ತನ್ನ ಹೃದಯದೊಳಗೆ ಅಪವಿತ್ರತೆಯನ್ನು ತಂದುಕೊಂಡ. ದೇವರು ಪರಿಶುದ್ಧನು, ಪರಿಶುದ್ಧನಾದ ದೇವರು ಅಪವಿತ್ರವಾದ ಕಾರ್ಯ ಚಟುವಟಿಕೆಗಳೊಂದಿಗೆ ಸೇರಿ ವಾಸಿಸಲು ಸಾಧ್ಯವಿಲ್ಲ. ಬೆಳಕು ಕತ್ತಲೆ ಎರಡೂ ಒಟ್ಟಿಗೆ ವಾಸಿಸಲು ಸಾಧ್ಯವಿಲ್ಲ. ಹಾಗೆಯೇ ಪಾಪವೂ ಪರಿಶುದ್ಧತೆ, ಪಾಪ ಪುಣ್ಯ ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಮನುಷ್ಯ ತನ್ನ ದುರಿಚ್ಛೆಗಳ ನಿಮಿತ್ತ ತನ್ನ ಹೃದಯವನ್ನೆಲ್ಲ ತುಂಬಿಕೊಂಡಿರುವಾಗ ಹೃದಯದಲ್ಲಿರುವ ದೇವರು ಪರಿಶುದ್ಧನಾಗಿರುವುದರಿಂದ ಪಾಪವನ್ನು ಮನುಷ್ಯ ಹೃದಯದೊಳಗೆ ಬರಮಾಡಿಕೊಳ್ಳುತ್ತಿರುವಾಗ ಒಳಗಡೆ ದೇವರು ಇರ್ಲಿಕ್ಕಾಗಲಿಲ್ಲ. ಆ ದೇವರು ಈ ಹೃದಯವನ್ನು ಬಿಟ್ಟು ಹೊರಗಡೆ ಬಲವಂತವಾಗಿ ತಳ್ಳಿ ಹಾಕಲ್ಪಟ್ರು. ಯಾವಾಗ ಮನುಷ್ಯ ತನ್ನ ಹೃದಯದೊಳಗಿಂದ ದೇವರನ್ನು ಬಲವಂತವಾಗಿ ತಳ್ಳಿ ಹಾಕಿದನೋ, ದೇವರು ಇರಬೇಕಾದ ಈ ಹೃದಯದಲ್ಲಿ ಬರಿದುತನ ಉಂಟಾಯಿತು, ಎಂಟಿನೆಸ್ ಉಂಟಾಯಿತು. ಕೆಲವರು ಬಹಳಷ್ಟು ಸಂಪಾದಿಸ್ತಾರೆ, ಆಸ್ತಿ ಪಾಸ್ತಿ ಸಂಪಾದಿಸ್ತಾರೆ, ಸಿರಿ ಸಂಪತ್ತು ಸಂಪಾದಿಸ್ತಾರೆ. ಅಂಥವರು ಸಾಯಂಕಾಲ ಆದ ಕೂಡಲೇ ಈವ್ನಿಂಗ್ ವಾಕ್ ಬಂದಾಗ ಅವರ ಮುಖ ನೀವೊಮ್ಮೆ ನೋಡಿ, ಎಷ್ಟೋ ಚಿಂತೆಯಿಂದ ಕೂಡಿದಾಗಿರುತ್ತೆ. ಅವರ ಮುಖ ನೋಡಿ ಎಷ್ಟೋ ಚಿಂತಾಜನಕವಾಗಿರುತ್ತೆ. ಏನೋ ಒಂದನ್ನು ಕಳೆದುಕೊಂಡಿದ್ದಾರೋ ಎನ್ನುವಂತಿರುತ್ತೆ. ತಾತಾ, ಎಲ್ಲಿರ್ತೀರಿ ನೀವಂತ ಕೇಳಿದ್ರೆ ಇಂಥ ಸ್ಥಳದಲ್ಲಿ ಇರ್ತೇನೆಂದು ಹೇಳ್ತಾರೆ. ನಿಮ್ಮ ಮನೆ ಇದೆಯಾ ಅಂತ ಕೇಳಿದ್ರೆ ಮನೆ ಇರೋದೇನು ಮಗನೇ, 3 ಅಂತಸ್ತಿನ ಬಿಲ್ಡಿಂಗ್ ಇದೆ ಅನ್ನುತ್ತಾರೆ. ಮಕ್ಕಳಿದ್ದಾರಾ ಅಂತ ಕೇಳಿದ್ರೆ ಅಯ್ಯೋ ಮಕ್ಕಳ 3 ಜನ ಮಕ್ಕಳಿದ್ದಾರಂತಾರೆ. ಮತ್ತೆ ಎಲ್ಲಿರ್ತಾರೆ ತಾತ? ಒಬ್ಬ ಮಗ ಅಮೆರಿಕದಲ್ಲಿರ್ತಾನೆ, ಮತ್ತೊಬ್ಬ ಮಗಳೇನು ಆಸ್ಟ್ರೇಲಿಯಾದಲ್ಲಿರ್ತಾಳೆ, ಕೊನೆ ಮಗನೇನು ಕೆನಡಾದಲ್ಲಿರ್ತಾನೆ. ಮತ್ತೆ ನೀವಿಲ್ಲೇನ್ ಮಾಡ್ತಾ ಇದ್ದೀರಿ ಅಂದಾಗ, ಆ 3 ಜನ ಮಕ್ಕಳು ಸೇರಿ ನನ್ನನ್ನು ಈ 3 ಅಂತಸ್ತಿನ ಮನೆಯಲ್ಲಿ ಇಟ್ಟಿದ್ದಾರೆ. ಒಬ್ಬ ಮನೆ ಕೆಲಸದವಳಿಗಿಟ್ಟಿದ್ದಾರೆ. ಆ ಮನೆ ಕೆಲಸದವಳು ಅಡಿಗೆ ಮಾಡಿದ್ರೆ ತಿನ್ನಬೇಕು, ಆ ಮನೆ ಕೆಲಸದವಳು ಕಾಫಿ ಕೊಟ್ರೆ ಕುಡಿಯಬೇಕು. ಒಂದು ಹೊತ್ತೇನಾದ್ರೂ ಆ ಮನೆ ಕೆಲಸದವಳು ತಡ ಮಾಡಿದ್ರೆ ನನ್ನ ಪರಿಸ್ಥಿತಿ ನರಕವೇ ಅನ್ನುತ್ತಾರೆ. ಅದೇನು ತಾತ, ನಿಮಗೆ ಬಂಗಾರದಂತಹ 3 ಜನ ಮಕ್ಕಳಿದ್ದಾರಲ್ಲ ಅಂದಾಗ, ಹೌದಿದ್ದಾರೆ ಮಗನೇ. ಏನ್ ಲಾಭ? ಬೇಕಾದಷ್ಟು ದುಡ್ಡಿದೆ, ಆದರೆ ಪ್ರೀತಿಯಿಂದ ಮಾತಾಡಿಸುವಂಥವರಿಲ್ಲ. ಸಿರಿ ಸಂಪತ್ತುಗಳಿವೆ, ಆಸ್ತಿ ಪಾಸ್ತಿಗಳಿವೆ, ಅನುರಾಗದಿಂದ ಮಾತಾಡಿಸುವಂಥವರಿಲ್ಲ. ಹೊತ್ತು ಹೊತ್ತಿಗೆ ಅನ್ನ ಹಾಕುವವರಿಲ್ಲ. ಯಾಕೆ ಈ ದಿನ ವೃದ್ಧಾಪ್ಯಕ್ಕೆ ಬಂದಿರುವಂತಹ ಈ ಪೇರೆಂಟ್ಸ್ ಪ್ರೀತಿ, ಅನುರಾಗ, ಅನುಬಂಧ ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ? ಕಾರಣ ಗೊತ್ತಾ? ಡಿಯರ್ ಫ್ರೆಂಡ್ಸ್, ಕೇಳಿ. ಹಡೆದು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿರುವಂತಹ ತಂದೆ ತಾಯಿಗಳಿಗೆ ಸರಿಯಾಗಿ ನೋಡಿಕೊಳ್ಳದೆ ಅನಾಥರಾಗಿ ಬಿಟ್ಟು ಬಿಡುವಂತಹ ದೌರ್ಭಾಗ್ಯವಾಗಿರುವಂತಹ ಸ್ಥಿತಿಗೆ ಈ ದಿನದ ಮಕ್ಕಳು ಸೇರುತ್ತಿದ್ದಾರೆ. ಕಾರಣ ಸ್ವಾರ್ಥ ಆಗಿದೆ. ನಾನ್ ಚೆನ್ನಾಗಿದ್ರೆ ಸಾಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಂದ್ಕೊಳ್ತಾರೆ. ಹಾಗಾದ್ರೆ ತಂದೆ ತಾಯಿಗಳಿಗೆ ಏನ್ ಮಾಡಿದ್ರಿ? ಅವ್ರು ಏನಾದ್ರೆ ನನಗೇನು, ಅವ್ರಿಗೇನಾದ್ರೆ ನನಗೇನು ಎನ್ನುವಂಥದ್ದು ಸ್ವಾರ್ಥವಲ್ಲವೋ? ಅದಕ್ಕೆ ಹೇಳ್ತಿದ್ದೇನೆ, ಈ ದಿನ ಮನುಷ್ಯರ ಮನಸ್ಸು ಮಲಿನವಾಗಿರುವುದರಿಂದಲೇ ಆ ಮನುಷ್ಯ ಮನುಷ್ಯನಾಗಿರದೆ ಮಾನವ ಮೃಗನಂತೆ ಬದುಕುತ್ತಿದ್ದಾನೆ. ಯಾವಾಗ ಒಬ್ಬ ಮನುಷ್ಯ ಮಾನವ ಮೃಗವಾಗಿ ಮಾರ್ಪಡುತ್ತಾನೋ, ಸ್ವತಃ ತಾನು ಮಾಡುತ್ತಿರುವ ತಪ್ಪು ಕಾರ್ಯಗಳ ನಿಮಿತ್ತ
ತನ್ನೊಳಗೆ ದೇವರಿಟ್ಟಿರುವ ಸಂತೋಷವನ್ನು ಸಮಾಧಾನವನ್ನು ಕಳೆದುಕೊಳ್ಳುತ್ತಿದ್ದಾನೆ, ಹಾಳು ಮಾಡಿಕೊಳ್ಳುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಿಮ್ಮ ಜೀವಿತದಲ್ಲಿ ಸಂತೋಷ ಇಲ್ಲ ಎನ್ನುತ್ತಾ ಇರುವುದಾದರೆ ಅದಕ್ಕೆ ಕಾರಣ ಹೇಳ್ತೇನೆ, ಕೇಳಿರಿ. ನಿಮ್ಮಲ್ಲಿರುವ ಅಪವಿತ್ರತೆಯಾಗಿದೆ, ನಿಮ್ಮಲ್ಲಿರುವ ಅನೀತಿಯಾಗಿದೆ, ನಿಮ್ಮಲ್ಲಿರುವ ಅನ್ಯಾಯವಾಗಿದೆ, ನಿಮ್ಮಲ್ಲಿರುವ ಅಕ್ರಮ ಆಗಿದೆ. ಅಕ್ರಮ ಸಂಪಾದನೆ, ಅಕ್ರಮ ಸಂಬಂಧ, ಅಸೂಯೆ, ಅತ್ಯಾಶೆ, ಅಸಂತೃಪ್ತಿ ಇವೆಲ್ಲ ಒಟ್ಟಿಗೆ ಸೇರಿ ನಿಮ್ಮ ಜೀವಿತದಲ್ಲಿ ಸಂತೋಷವಿಲ್ಲದಂತೆ ಮಾಡ್ತಿವೆ. ನೀವು ಮಾಡುತ್ತಿರುವ ತಪ್ಪಿನ ನಿಮಿತ್ತ ನಿಮ್ಮ ಜೀವಿತ ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ಅವಮಾನದಲ್ಲಿ ದಿನೇ ದಿನೇ ಮುಳುಗಿ ಹೋಗ್ತಾ ಇದೆ. ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಜನಿಸಿ ಜೀವಿಸುತ್ತಾ ಬೋಧನೆ ಮಾಡುತ್ತಿರುವಾಗ ಒಂದು ಸಂಘಟನೆ ಜರುಗುತ್ತೆ. ವ್ಯಭಿಚಾರ ಮಾಡುತ್ತಿರುವಾಗ ಒಬ್ಬ ಸ್ತ್ರೀ ಸಿಕ್ಕಾಕೊಳ್ತಾಳೆ. ಆಕೆ ವ್ಯಭಿಚಾರ ಮಾಡಲು ಕಾರಣ ಏನೆಂದು ನಮಗೆ ಗೊತ್ತಿಲ್ಲ. ಗಂಡ ಬಿಟ್ಟು ಹೊರಟು ಹೋಗಿರಬಹುದು, ಮಕ್ಕಳನ್ನು ಪೋಷಿಸಲು ಕೈಲಾಗದೆ ಈ ವೃತ್ತಿಯಿಂದಲೇ ಮಕ್ಕಳನ್ನು ಪೋಷಿಸಬೇಕಂದ್ಕೊಂಡಿದ್ದೇಳೇನೋ. ಕಾರಣ ಏನೆಂದು ನಮಗೆ ಗೊತ್ತಿಲ್ಲ ಪ್ರಿಯರೇ. ಆದರೆ ಒಂದು ಮಾತ್ರ ನಮಗೆ ಗೊತ್ತು, ವ್ಯಭಿಚಾರ ಮಾಡುವಾಗ ಆ ಸ್ತ್ರೀ ಸಿಕ್ಕಾಕೊಳ್ತಾಳೆ. ಆ ಸ್ತ್ರೀಯನ್ನೇ ಹಿಡಿಯುತ್ತಾರೆ ಹೊರತು ಪಾಪ ಮಾಡುವ ಪುರುಷನನ್ನು ಹಿಡಿಯುವುದಿಲ್ಲ. ನೋಡಿ ಎಂಥ ದುರ್ಮಾರ್ಗಿಗಳು. ಇದು ಸಹಜವಾಗಿ ಈ ದಿನಗಳಲ್ಲಿರುವ ನ್ಯಾಯವಾಗಿದೆ. ಇದು ಸಹಜವಾಗಿ ಈ ದಿನಗಳಲ್ಲಿ ಮನುಷ್ಯರಿಗಿರುವ ವಿಧಾನವಾಗಿದೆ. ಆ ಸ್ತ್ರೀಯನ್ನು ಹಿಡಿದು ತಂದು ಯೇಸುವಿನ ಮುಂದೆ ನಿಲ್ಲಿಸಿ ಯೇಸುವಿಗೆ ಏನೆಂದು ಪ್ರಶ್ನಿಸ್ತಾರೆ ಗೊತ್ತಾ? ಬೋಧಕನೇ, ಧರ್ಮಶಾಸ್ತ್ರದ ಪ್ರಕಾರ ವ್ಯಭಿಚಾರ ಮಾಡುತ್ತಿರುವಾಗ ಸಿಕ್ಕಾಕೊಂಡಿರುವಂಥವನಿಗೆ ಕಲ್ಲೆಸೆದು ಕೊಂದಾಕಬೇಕು. ಹಾಗಾದರೆ ನೀನು ಧರ್ಮಶಾಸ್ತ್ರ ಬೋಧಿಸುವಂಥವನಲ್ಲವೋ? ಏನ್ ಮಾಡನುತಿ ಎಂದು ಪ್ರಶ್ನಿಸ್ತಾರೆ. ಆಗ ಯೇಸು ಕ್ರಿಸ್ತನು ಅವರನ್ನು ನೋಡಿ ಒಂದು ಮಾತು ಹೇಳ್ತಾರೆ. ಇಲ್ಲಿ ನಿಂತವರಲ್ಲಿ ಪಾಪ ಮಾಡದೇ ಇರುವಂಥವನು, ತಪ್ಪು ಮಾಡದೇ ಇರುವಂಥವನು ಯಾರಾಗಿದ್ದೀರೋ ಅಂಥವನು ಮೊದಲು ಆಕೆ ಮೇಲೆ ಕಲ್ಲೆಸೆಯಲ್ಲಿ. ಯಾಕೆ ಆ ಮಾತು ಹೇಳಿದ್ರು? ಕಾರಣ ಹೇಳ್ತೇನೆ ಕೇಳಿ. ಸಾಧಾರಣವಾಗಿ ಸಹಜವಾಗಿ ಸಮಾಜದಲ್ಲಿ ಎರಡು ವಿಧವಾದ ಜನರಿರುತ್ತಾರೆ. ಮೊದಲನೆಯವರು ತಪ್ಪು ಮಾಡುತ್ತಾ ಸಿಕ್ಕಾಕೊಂಡವರು. ಎರಡನೆಯವರು ತಪ್ಪು ಮಾಡ್ತಾ ಇದ್ರೂ ಕೂಡ ದೊರೆಯಲಾರದೇ ತಿರುಗಾಡುವಂತಹ ದೊರೆಗಳು. ದೊರಕಿರುವವರು, ದೊರಕದೇ ಇರುವವರು ಅಷ್ಟೇ ಪ್ರಿಯರೇ. ನಿಮಗರ್ಥ ಆಗುವ ಭಾಷೆಯಲ್ಲಿ ಹೇಳ್ತೇನೆ ಕೇಳಿ. ನೀವು ಚಿಕ್ಕಂದಿನಿಂದ ಇಲ್ಲಿಯವರೆಗೂ, ಅದು ಸ್ಕೂಲಲ್ಲಾಗಿರ್ಬೋದು, ಕಾಲೇಜ್ನಲ್ಲಾಗಿರ್ಬೋದು, ಮನೆಯಲ್ಲೇ ಆಗಿರಬಹುದು, ಅದು ಪೆನ್ಸಿಲ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಪಾಕೆಟ್ ಮನಿಗೋಸ್ಕರ ಪರ್ಸಿಂದ ದುಡ್ಡು ತೆಗೆದಿರುವಂಥದ್ದಾಗಿರ್ಬೋದು, ಏನೇ ಆಗಿರಬಹುದು, ಕಳ್ಳತನ ಮಾಡಿರುವವರು ಎಷ್ಟು ಜನ ಇದ್ದೀರಿ ಹೇಳಿ? ಗಂಡನ ಇಲ್ಲವೇ ಹೆಂಡತಿಯ ಪರ್ಸ್ನಿಂದ, ಇಲ್ಲವೇ ಅಪ್ಪನ ಪರ್ಸಿನಿಂದ, ಅಮ್ಮನ ಬ್ಯಾಗ್ನಿಂದ, ಹೀಗೆ ಯಾವುದೇ ವಸ್ತು ಆಗಲಿ, ಯಾವುದೇ ಹಣವಾಗಲಿ ನಿಮ್ಮ ಜೀವನದಲ್ಲಿ ಎಂದಾದರೂ ಕಳ್ಳತನ ಮಾಡಿದೀರಾ? ಇದು ನನ್ನ ಸಿಂಪಲ್ ಪ್ರಶ್ನೆ ಆಗಿದೆ. ಮಾಡಿದ್ದೇನೆ ಅನ್ನುವವರು ಒಮ್ಮೆ ನಿಮ್ಮ ಕೈ ತೋರಿಸ್ತೀರಾ? ಎಸ್ 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 ರೈಟ್. ನಿಮ್ಮಲ್ಲಿ ಆಲ್ಮೋಸ್ಟ್ 90% ಕೈ ತೋರಿಸಿ ಒಪ್ಪಿಕೊಂಡಿದ್ದೀರಿ. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದನ್ನು ಕಳ್ಳತನ ಮಾಡಿದ್ದೇನೆ ಎಂದು ಒಪ್ಪಿಕೊಂಡಿದ್ದೀರಿ. ಈಗ ನನ್ನ ಪ್ರಶ್ನೆ, ನೀವು ಕಳ್ಳತನ ಮಾಡ್ತಾ ಮಾಡ್ತಾ ರೆಡ್ ಹ್ಯಾಂಡ್ ಆಗಿ ಎಷ್ಟು ಜನ ಸಿಕ್ಕಾಕೊಂಡಿದ್ದೀರಿ? ಈಗ ಕೈ ತೋರಿಸಿ. ಏನೋ ಪಾಪ ಅಮಾಯಕರು ಕೆಲವರು ಕೈ ತೋರಿಸ್ತಿದ್ದಾರೆ. ರೈಟ್ ಫ್ರೆಂಡ್ಸ್, ಈಗ ತಾನೇ 90% ನಾವು ಕಳ್ಳತನ ಮಾಡಿದ್ದೇವೆ ಎಂದು ಕೈ ಎತ್ತಿ ತೋರಿಸಿದ್ರಿ. ಕದಿಯುವಾಗ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡವ್ರು ಕೈ ತೋರಿಸಿ ಅಂದ್ರೆ 5% ತೋರಿಸಿದ್ರಿ. ಹಾಗಾದ್ರೆ ಉಳಿದ 85% ಯಾರು ಗೊತ್ತಾ ನಿಮಗೆ? ಪ್ರೊಫೆಷನಲ್ಸ್ ಆಗಿದ್ದಾರೆ. ಅಷ್ಟೇ ಅಲ್ಲವೋ ಪ್ರಿಯರೇ? ಈಗ ದೊರಕಲಾರದೆ ಅದ್ಭುತವಾಗಿ ಕಳ್ಳತನ ಮಾಡುತ್ತಿರುವುದಾದರೆ ಅದು ಈಗಲ್ಲ ಬಿಡಿ. ನಾನು ಹೇಳೋದೇನೆಂದರೆ, ಬಹಳ ಚುರುಕಾಗಿ ಯಾರಿಗೂ ಸಿಗದಂತಹ ರೀತಿಯಲ್ಲಿ ಕಳ್ಳತನ ಮಾಡಿದೇವಲ್ಲವೇ? ನನ್ನ ಪ್ರಶ್ನೆ, ತಕ್ಷಣವೇ ದೊರಕಿದ ಕಳ್ಳನಿಗೆ ಹೆಚ್ಚು ಶಿಕ್ಷೆ ಬೀಳುತ್ತಂತೀರಾ, ಇಲ್ಲವೇ ದೊರಕಲಾರದೆ ತಿರುಗಾಡುವ ಕಳ್ಳನಿಗೆ ಹೆಚ್ಚು ಶಿಕ್ಷೆ ಬೀಳುತ್ತದೆ ಅಂತೀರಾ? ನೀವೇ ಹೇಳಬೇಕು. 100 ರೂಪಾಯಿ ಕಳ್ಳತನ ಮಾಡುವಾಗ ಮಗ ಸಿಕ್ಕಾಕೊಂಡ್ರೆ ತಂದೆ ಏನ್ ಮಾಡ್ತಾನೆ? ಆ ಮಗನನ್ನು ಹೊಡೆಯುತ್ತಾನೆ. ಆಗ ಮಗನಿಗೆ ಬುದ್ಧಿ ಬರುತ್ತೆ, ಅಯ್ಯೋ ಕಳ್ಳತನ ಮಾಡಿದ್ರೆ ಅಪ್ಪ ಹೊಡೆಯುತ್ತಾರೆಂದು. ಬುದ್ಧಿ ತಂದುಕೊಂಡು ಬದಲಾಗ್ತಾನೆ. 100 ರೂಪಾಯಿಯೊಂದಿಗೆ ಪೀಡ ಹೋಗುತ್ತೆ. 100 ರೂಪಾಯಿ ಕಳ್ಳತನ ಮಾಡಿದಾಗ ಸಿಕ್ಕಾಕೊಳ್ಳೋದಿಲ್ಲ. ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾನೆ? 1000 ಕದಿಯುತ್ತಾನೆ. 1000 ರೂಪಾಯಿ ಕಳ್ಳತನ ಮಾಡಿದಾಗ ಸಿಕ್ಕಾಕೊಳ್ಳಲ್ಲ. ನೆಕ್ಸ್ಟ್ ಏನ್ ಮಾಡ್ತಾನೆ? 1,00,000 ಕದಿಯುತ್ತಾನೆ. 1,00,000 ರೂಪಾಯಿ ಕದ್ದಾಗ ಸಿಕ್ಕಾಕೊಳ್ಳೋದಿಲ್ಲ. ನೆಕ್ಸ್ಟ್ ಏನ್ ಮಾಡ್ತಾನೆ? 10,00,000 ಕದಿಯುತ್ತಾನೆ. 10,00,000 ಕದಿಯುವಾಗ ದೊರಕೋದಿಲ್ಲ. ಆಗೇನ್ ಮಾಡ್ತಾನೆ? 1,00,000 ಕದಿಯುತ್ತಾನೆ. 1,00,000 ದುಡ್ಡು ಕದಿಯುವಾಗ ಸಿಕ್ಕಾಕೊಳ್ತಾನೆ. ಶಿಕ್ಷೆ ವಿಧಿಸುತ್ತಾರೆ. 5 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ. 100 ರೂಪಾಯಿ ಕದಿಯುವಾಗ ಸಿಕ್ಕಾಕೊಂಡವನಿಗೇನೋ ಸಣ್ಣ ಶಿಕ್ಷೆ ಸಿಕ್ಕಿತು. ದೊರಕಲಾರದೆ ದಿನೇ ದಿನೇ ತಪ್ಪು ಕೆಲಸ ಮಾಡುತ್ತಾ
ಪಾಪಿಷ್ಠ ಜೀವಿತ ಜೀವಿಸುತ್ತಾ, ಅಕ್ರಮವಾಗಿ ಜೀವಿಸುತ್ತಾ, ಅಕ್ರಮವಾಗಿ ಆಸ್ತಿಪಾಸ್ತಿಗಳನ್ನು ಕೂಡಿಟ್ಟುಕೊಳ್ಳುತ್ತಾ, ಒಂದು ದಿನ ಒಂದು ಸ್ಥಾನಕ್ಕೆ ಸೇರಿ ಕೊನೆಗೆ ದೊರಕುವುದಾದರೆ ಏನಾಗುತ್ತೆ ಗೊತ್ತಾ? ಕಠಿಣವಾದ ಶಿಕ್ಷೆ ಬರುತ್ತೆ. ಪ್ರಿಯ ಸಹೋದರರೇ, ಸಹೋದರಿಯರೇ, ಈ ದಿನ ನೀವು ಒಂದು ಸತ್ಯ ತಿಳಿದುಕೊಳ್ಳಬೇಕು. ಅದೇನು ಗೊತ್ತಾ? ಎಷ್ಟು ಬೇಗ ನೀವು ದೇವರಿಗೆ ದೊರಕುತ್ತೀರೋ ಅಷ್ಟೇ ಒಳ್ಳೆಯದು. ಎಷ್ಟು ಆಲಸ್ಯವಾಗಿ ನೀವು ದೊರಕುತ್ತೀರೋ ಅಷ್ಟೇ ಕಠಿಣವಾದ ಶಿಕ್ಷೆ ಎದುರಿಸಬೇಕಾಗ್ತದೆ. ಅದೇ ವಾಸ್ತವ. ಜರುಗಿದೇನು? ಆ ದಿನ ಅವರೆಲ್ಲರೂ ಸೇರಿ ವ್ಯಭಿಚಾರ ಮಾಡುತ್ತಿರುವಾಗ ಸಿಕ್ಕಾಕೊಂಡ ಸ್ತ್ರೀಯನ್ನು ತಂದು ಯೇಸುವಿನ ಮುಂದೆ ನಿಲ್ಲಿಸಿ ಶಿಕ್ಷಿಸಬೇಕಲ್ಲವೇ ಅನ್ನುವಾಗ, ಯೇಸು ಕ್ರಿಸ್ತನಿಗೆ ಮನುಷ್ಯರ ಮನಸ್ಸು, ಅವರ ಮನಸ್ತತ್ವ ಏನೆಂದು ತಿಳಿದುಕೊಂಡಿರುವುದರಿಂದ ನಿಮ್ಮಲ್ಲಿ ಪಾಪ ಮಾಡದೇ ಇರುವಂಥವನು ಮೊದಲು ಕಲ್ಲಿ ಎಸೆಯಿರಿ ಅಂದಾಗ ಒಬ್ಬನು ಕೂಡ ಕಲ್ಲಿ ಎಸೆಯಲಿಲ್ಲ. ಕಾರಣವೇನೆಂದರೆ ಪ್ರತಿಯೊಬ್ಬನ ಪಾಪ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. ಪ್ರತಿಯೊಬ್ಬನು ಪಾಪಿಷ್ಠನೇ. ಪ್ರತಿಯೊಬ್ಬರು ತಮ್ಮ ಕಲ್ಲನ್ನು ಕೆಳಗೆ ಬೀಸಾಡಿ ಪ್ರತಿಯೊಬ್ಬನು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿ ಒಬ್ಬಾತನೇ ಉಳ್ಕೊಳ್ತಾನೆ. ಯಾವ ಪಾಪವೂ ಕೂಡ ಅರಿಯದೇ ಇರುವಂತಹ ಪರಿಶುದ್ಧನಾದ ಪ್ರಭುವಾದ ಯೇಸು ಕ್ರಿಸ್ತನೊಬ್ಬನೇ ಅಲ್ಲಿ ಉಳ್ಕೊಳ್ಳುತ್ತಾರೆ. ಕಣ್ಣೀರಿನೊಂದಿಗೆ, ದುಃಖದೊಂದಿಗೆ, ಅವಮಾನದೊಂದಿಗೆ, ನಾಚಿಕೆಯೊಂದಿಗೆ ತಲೆ ತಗ್ಗಿಸಿಕೊಂಡು ಅಳುತ್ತಾ ಇರುವಂತಹ ಆ ವ್ಯಭಿಚಾರಿಯಾದ ಸ್ತ್ರೀಯನ್ನು ನೋಡಿ ಯೇಸು ಏನ್ ಹೇಳ್ತಾರೆ ಗೊತ್ತಾ? ಅಮ್ಮಾ, ಮಗಳೇ, ಯಾರು ನಿನ್ನನ್ನು ಶಿಕ್ಷಿಸಲಿಲ್ಲವೋ? ಆಗ ಆ ಸ್ತ್ರೀ ಹೇಳ್ತಾಳೆ, ಯಾರೊಬ್ಬರೂ ನನ್ನನ್ನು ಶಿಕ್ಷಿಸಲಿಲ್ಲಯ್ಯ. ಯೇಸು ಮುಂಚೆ ಏನು ಹೇಳಿದ್ರು? ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವನು ಮೊದಲು ಕಲ್ಲು ಎಸೆಯಲಿ ಅಂದಿದ್ರು. ಹಾಗಾದರೆ ಈಗ ಶಿಕ್ಷಿಸಿ ಕಲ್ಲೆಸೆಯುವಂಥವನು ಒಬ್ಬಾತನಾಗಿದ್ದನು. ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಆದರೆ ಆ ದಿನ ಯೇಸು ಕ್ರಿಸ್ತನು ಏನು ಹೇಳಿದ್ರು ಗೊತ್ತಾ? ಅಮ್ಮಾ, ನಾನು ಕೂಡ ನಿನ್ನನ್ನು ಶಿಕ್ಷಿಸೋದಿಲ್ಲ ಮಗಳೇ, ಶಿಕ್ಷಿಸೋದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ? ಪಾಪಗಳ ದೆಸೆಯಿಂದ, ಅಪರಾಧಗಳ ದೆಸೆಯಿಂದ, ಅನ್ಯಾಯ ಅಕ್ರಮಗಳ ದೆಸೆಯಿಂದ ಹಾಳಾದ ಜೀವಿತ ಜೀವಿಸುತ್ತಿರುವಂತಹ ಮಾನವ ಜಾತಿಗೆ ಶಿಕ್ಷಿಸುವುದಕ್ಕೋಸ್ಕರವೋ ಆ ಯೇಸು ಈ ಲೋಕಕ್ಕೆ ಬಂದಿದ್ದು? ಇಲ್ಲ ಪ್ರಿಯರೇ. ಮತ್ಯಾಕೆ ಬಂದ್ರು? ಕ್ಷಮಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಮನುಷ್ಯರಿಗೆ ಬೇಕಾದದ್ದು ಅತ್ಯವಶ್ಯಕವಾಗಿ ಆರೋಗ್ಯವಾಗಿರುವುದಾದರೆ ದೇವರು ಒಬ್ಬ ವೈದ್ಯನನ್ನು ಕಳಿಸಿಕೊಡ್ತಾ ಇದ್ರು. ಮನುಷ್ಯರಿಗೆ ಬೇಕಾದದ್ದು ಧನವೇ ಆಗಿದ್ದೇ ಆದರೆ ದೇವರು ಈ ಲೋಕಕ್ಕೆ ಒಬ್ಬ ಧನವಂತನನ್ನು ಕಳಿಸುತ್ತಾ ಇದ್ರು. ಮನುಷ್ಯರಿಗೆ ಬೇಕಾದದ್ದು ಒಂದು ಸೈನ್ಸ್ ಆಗಿರುವುದಾದರೆ ದೇವರು ಒಬ್ಬ ಸೈಂಟಿಸ್ಟನನ್ನೇ ಕಳಿಸುತ್ತಾ ಇದ್ರು. ಮನುಷ್ಯರಿಗೆ ಬೇಕಾದದ್ದು ಒಂದು ವೇಳೆ ಮನೆ, ಬಿಲ್ಡಿಂಗ್ಸ್ಗಳೇ ಆಗಿರುವುದಾದರೆ ದೇವರು ಒಬ್ಬ ಬಿಲ್ಡರ್ನನ್ನು ಕಳಿಸಿಕೊಡ್ತಾ ಇದ್ರು. ಆದರೆ ಈ ಮನುಷ್ಯರಿಗೆ ಬೇಕಾದದ್ದು ಮನಃಶಾಂತಿ, ಈ ಮನುಷ್ಯರಿಗೆ ಬೇಕಾದದ್ದು ಕ್ಷಮಾಪಣೆ, ಮನುಷ್ಯರಿಗೆ ಬೇಕಾದದ್ದು ಸಮಾಧಾನ. ಈ ಮನಃಶಾಂತಿ, ಸಮಾಧಾನ, ಈ ಕ್ಷಮಾಪಣೆ ಮನುಷ್ಯರಿಗೆ ಭೂಮಿಯ ಮೇಲೆ ದೊರಕದೇ ಇರುವುದರಿಂದ ಪರಲೋಕದಿಂದ ದೇವರು ತನ್ನ ಮಗನನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ರು, ನಿಮಗೆ ಸಂತೋಷವನ್ನು, ಸಮಾಧಾನವನ್ನು ಅನುಗ್ರಹಿಸುವುದಕ್ಕಾಗಿ. ಆ ದಿನ ಪಾಪ ಮಾಡುತ್ತಿರುವಾಗ ಸಿಕ್ಕಾಕೊಂಡು ಅವಮಾನದಿಂದ ಬಳಲುತ್ತಿರುವ ಸ್ತ್ರೀಯನ್ನು ನೋಡಿ ಯೇಸು ಏನು ಹೇಳ್ತಾರೆ ಗೊತ್ತಾ? ಅಮ್ಮಾ, ನಾನು ನಿನ್ನನ್ನು ಶಿಕ್ಷಿಸೋದಿಲ್ಲ ಮಗಳೇ, ಕ್ಷಮಿಸುತ್ತೇನೆ ಅನ್ನುತ್ತಾರೆ. ಇನ್ನು ಮೇಲೆ ನೀನು ಪಾಪ ಮಾಡಬೇಡ ಅನ್ನುತ್ತಾರೆ. ಒಬ್ಬ ಪಾಪಿಷ್ಠಳನ್ನು ಪರಿಶುದ್ಧಳನ್ನಾಗಿ ಮಾರ್ಪಡಿಸಿದರು ಪ್ರಿಯರೇ. ಆ ದಿನದವರೆಗೂ ಪಾಪ ಮಾಡುತ್ತಾ, ವ್ಯಭಿಚಾರ ಮಾಡುತ್ತಾ, ಪಾಪಿಷ್ಠಳಾಗಿ ಜೀವಿಸುತ್ತಿರುವ ಆ ಸ್ತ್ರೀಯನ್ನು ಯೇಸು ಬದಲಾಯಿಸಿದರು ಪ್ರಿಯರೇ. ಯೇಸು ಕ್ರಿಸ್ತನು ಜೀವಿತಗಳನ್ನು ಬದಲಾಯಿಸುತ್ತಾರೆ. ಪ್ರಯೋಜನವಿಲ್ಲದವರನ್ನು ಪ್ರಯೋಜಕರನ್ನಾಗಿ ಮಾಡುತ್ತಾರೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಒಂದು ಹಳ್ಳಿಗಾಗಲಿ, ಒಂದು ಪ್ರಾಂತ್ಯಕ್ಕಾಗಲಿ, ಒಂದು ಪಟ್ಟಣಕ್ಕಾಗಲಿ ಈ ಕ್ರಿಸ್ಮಸ್ ಸೀಮಿತವಾದ ಹಬ್ಬ ಅಲ್ಲವೇ ಅಲ್ಲ. ನಿಮ್ಮ ಜನ್ಮದ ಈ ಹಬ್ಬ ಪ್ರಪಂಚವೇ ಸೆಲೆಬ್ರೇಟ್ ಮಾಡಿಕೊಳ್ಳುವಂತಹ ಒಂದು ಮಹಾಪರಮ ದಿನವಾಗಿದೆ. ಈ ಶ್ರೇಷ್ಠವಾದ ಸೆಲೆಬ್ರೇಷನ್ನಲ್ಲಿ ಪಾಲ್ಗೊಳ್ಳುವಂತಹ ಪ್ರತಿಯೊಬ್ಬರಿಗಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಯೇಸುವೇ, ನೀವು ಈ ಲೋಕಕ್ಕೆ ಬಂದಿರುವ ಕಾರಣ ಪಾಪಿಷ್ಠ ಮನುಷ್ಯನು ತಾನು ಮಾಡುತ್ತಿರುವ ಪಾಪಿಷ್ಠ ಕಾರ್ಯಗಳಿಗಾಗಿ ಶಿಕ್ಷಿಸಲು ಅಲ್ಲ, ಮತ್ಯಾವುದಕ್ಕೆ? ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೀರಿ. ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ ಸ್ತ್ರೀ ಶಿಕ್ಷಿಸಲ್ಪಡಬೇಕು, ಆದರೆ ಶಿಕ್ಷಿಸಲಿಲ್ಲ, ಆಕೆಯನ್ನು ನೀವು ಕ್ಷಮಿಸಿದ್ದೀರಿ. ಯೇಸುವೇ, ನೀವು ಕ್ಷಮಿಸಲು ಈ ಲೋಕಕ್ಕೆ ಬಂದಿದ್ದೀರಿ. ಶಿಕ್ಷೆಯಿಂದ ಬಿಡಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೀರಿ. ನಮ್ಮ ಹೃದಯದಲ್ಲಿ ಇರಬೇಕಾದಂತಹ ನಿಮ್ಮನ್ನು ನಾವು ಮಾಡಿರುವ ಪಾಪಿಷ್ಠ ಕಾರ್ಯಗಳಿಂದ ನಮ್ಮ ಹೃದಯದಿಂದ ಹೊರಗೆ ತಳ್ಳಿ ಹಾಕಿದೆವು. ಅದಕ್ಕೆ ನಮ್ಮ ಹೃದಯ ಖಾಲಿಯಾಗಿದೆ.
ಈ ದಿನ ಅನೇಕರ ಹೃದಯ ದೇವರೇ ಎಂಟಿ ಆಗಿವೆ. ಅವರಿಗೆಲ್ಲವೂ ಇದೆ, ಆದರೆ ಹೃದಯದಲ್ಲಿ ಮಾತ್ರ ಶಾಂತಿ ಇಲ್ಲ, ಸಮಾಧಾನವಿಲ್ಲ, ಸಂತೋಷವಿಲ್ಲ. ಉದ್ಯೋಗ ಇದೆ, ವ್ಯಾಪಾರ ಇದೆ, ಸ್ಥಳಗಳಿವೆ, ಹೊಲಗಳಿವೆ, ತೋಟಗಳಿವೆ, ವಾಹನಗಳಿವೆ, ಎಲ್ಲವೂ ಇವೆ, ಆದರೆ ಶಾಂತಿ ಇಲ್ಲ, ಸಮಾಧಾನವಿಲ್ಲ. ಈ ದಿನ ಮನುಷ್ಯರಿಗೆ ಶಾಂತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ಸಮೃದ್ಧಿಯಾಗಿ ಅನುಗ್ರಹಿಸುವುದಕ್ಕಾಗಿಯೇ ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಿದ್ದೀರಿ. ಈ ವಾಸ್ತವ, ಈ ಸತ್ಯವನ್ನು ಈ ವಾಕ್ಯ ಕೇಳಿ ಗ್ರಹಿಸಿದಂಥವರು, ಯೇಸುವೇ, ನೀವು ಅನುಗ್ರಹಿಸುವಂತಹ ಆ ಶಾಂತಿ, ಸಮಾಧಾನ, ಸಂತೋಷ ನಮಗೆ ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಶಾಂತಿ, ಸಮಾಧಾನ, ಸಂತೋಷ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಸಮೃದ್ಧಿಯಾಗಿ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. Address Calvary, Post Box number 30, Kokatpalli, Hyderabad 72.